ಒಂದು ಊರು. ಆ ಒಂದು ಊರಲ್ಲಿ ಒಂದು ಮುದ್ದಾದ ಹುಡುಗಿ. ಆ ಹುಡುಗಿ ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ತುಂಬಾ ಸೈಲೆಂಟ್. ಆದ್ರೆ ಒಬ್ಬ ಹುಡುಗನ ಜೊತೆ ತುಂಬಾ ಮಾತಾಡ್ತಿದ್ಲು, ಗಂಟೆ ಗಟ್ಲೆ ಮಾತಾಡ್ತಿದ್ಲು. ಅವಳ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಅವಳ ಫ್ಯಾಮಿಲಿ ಅಂತ ಬಿಟ್ರೆ ಹೊರಗಡೆ ಹುಡುಗ ಅಂತ ಇದ್ದಿದೆ ಅವನೊಬ್ಬ. ಪ್ರತಿದಿನ ಮಾತಾಡ್ತಿದ್ರು, ತಿಂಡಿ ಆಯ್ತಾ, ಊಟ ಆಯ್ತಾ, ಜೋಪಾನ, ಹುಷಾರು ಅಂತ. ಅವಳವನ್ನ ಎಷ್ಟು ಚಂದ ಕೇರ್ ಮಾಡ್ತಿದ್ಲು ಅಂದ್ರೆ ಅವನ್ಗೆ ತನ್ನ ತಾಯಿ ಬಿಟ್ರೆ ಅವಳೇ ಪ್ರಪಂಚ, ತನ್ನ ತಾಯಿ ಬಿಟ್ರೆ ಅವಳೇ ಆಸರೆ. ಅವಳನ್ನು ತುಂಬಾ ಹಚ್ಕೊಂಡಿದ್ಲು, ಅವನು ಅಷ್ಟೇ ಅವಳನ್ನ ತುಂಬಾ ಹಚ್ಕೊಂಡಿದ್ದ. ಹೇಳುದ್ನಲ್ಲ, ಅವಳ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ದಂತಹ ಏಕೈಕ ಹುಡುಗ, ಹೊರಗಡೆ ಹುಡುಗ ಅಂದ್ರೆ ಅವನೊಬ್ನೇ. ಇಷ್ಟು ಅನ್ಯೋನ್ಯವಾಗಿದ್ದಂತಹ ಅವರಿಬ್ರು ಮಧ್ಯ ಒಂದು ದಿನ ಜಗಳ ಆಗುತ್ತೆ. ಆ ಜಗಳ ತುಂಬಾ ಜಾಸ್ತಿ ಆಗುತ್ತೆ. ಅವಾಗ ಅವಳು ಹೇಳ್ತಾಳೆ, ನಮ್ಮಿಬ್ರು ಮಧ್ಯೆ ಸರಿ ಬರ್ತಾ ಇಲ್ಲ, ನಾವು ಸ್ವಲ್ಪ ದಿನ ದೂರ ಇರೋಣ ಅಂತ. ಹುಡುಗ ಸರಿ ಅಂತ ಹೇಳ್ತಾನೆ. ಆದ್ರೆ ಅವನು ಸರಿ ಅಂತ ಹೇಳ್ಬೇಕಾದ್ರೆ ಅವನ ಹೃದಯದ ಗೋಡೆನೇ ಹೊಡೆದಿರುತ್ತೆ, ಅವಳು ಪ್ರೀತಿಲಿ ಕಟ್ಟಿದ ಕೋಟೆನೇ ಹೊಡೆದಿರುತ್ತೆ. ಹಾಗೆ ದಿನಗಳು ಕಳೆದು ಅವರಿಬ್ರು ಮಧ್ಯೆ ಇದ್ದಂತಹ ದೂರ ಜಾಸ್ತಿ ಆಯ್ತು. ಡೈಲಿ ಬರ್ತಾ ಇದ್ದಂತಹ ಮೆಸೇಜ್ಗಳು ಕಡಿಮೆ ಆದವು, ಕಾಲ್ಗಳಂತೂ ನಿಂತೇ ಹೋದವು. ಪಾಪ ಅವರಿಬ್ರು ಮಧ್ಯ ಬರೀ ಸೈಲೆನ್ಸ್, ಓನ್ಲಿ ಸೈಲೆನ್ಸ್ ಮಾತ್ರ ಉಳಿತು. ದಿನಗಳು ಕಳೆದು, ವಾರಗಳು ಕಳೆದು, ತಿಂಗಳುಗಳು ಕಳೆದು, ಅವಳ ಕಡೆಯಿಂದನೂ ಒಂದು ಮೆಸೇಜ್ ಬರ್ಲಿಲ್ಲ, ಇವನ್ ಕಡೆಯಿಂದನೂ ಒಂದು ಮೆಸೇಜ್ ಹೋಗ್ಲಿಲ್ಲ. ಒಂದು ದಿನ ಅವಳು ಅವನ ಮನೆ ಹತ್ರ ಬಂದ್ಲು. ಅವನ್ಗೆ ತುಂಬಾ ಖುಷಿ ಆಯ್ತು ಅವಳನ್ನ ನೋಡಿ. ಅಂತೂ ಇಂತೂ ನನ್ನ ಹುಡ್ಕೊಂಡ್ ಬಂದ್ಲಲ್ಲ, ನನಗೆ ಗೊತ್ತಿತ್ತು ಇವಳಿಗೆ ನನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ. ಆದ್ರೆ ವಿಧಿ ಆಟನೇ ಬೇರೆ ಆಗಿತ್ತು. ಅವನ ಕೈಗೆ ಅವಳು ಒಂದು ವೆಡ್ಡಿಂಗ್ ಕಾರ್ಡ್ ಕೊಟ್ಲು. ನನ್ ಮದ್ವೆ ಇದೆ ಕಣೋ, ನೀನ್ ಖಂಡಿತ ಬರ್ಬೇಕು, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬೇಡ ಅಂದ್ಲು. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಯ್ತು ಕಣೆ, ಖಂಡಿತ ಬರ್ತೀನಿ, ನಾನೇ ನಿಂತ್ಕೊಂಡು ಓಡಾಡ್ತೀನಿ ನಿನ್ ಮದ್ವೆಯಲ್ಲಿ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂದ. ಇಲ್ಲಿ ತಪ್ಪು ಯಾರ್ದು ತಪ್ಪಿಲ್ಲ. ಯಾಕಂದ್ರೆ ಅವಳು ಅವನ್ನ ಪ್ರೀತಿಸ್ಲು, ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಪ್ರೀತಿಸ್ಲು. ಅವನು ಅವಳನ್ನ ಪ್ರೀತಿಸ್ತಾ, ಒಬ್ಬ ಪ್ರೇಮಿಯಾಗಿ ಪ್ರೀತಿಸ್ತಾ. ಅವನು ಯಾವತ್ತೂ ಅವಳಿಗೆ ಪ್ರಪೋಸ್ ಮಾಡ್ಲಿಲ್ಲ, ಅವಳಿಗೆ ಯಾವತ್ತೂ ಇವನನ್ನ ಪ್ರೀತಿ ಮಾಡ್ದವನೆ ಅಂತಾನೆ ಗೊತ್ತಾಗ್ಲಿಲ್ಲ. ತರ ಹೇಳ್ಕೊಳ್ದೇನೆ ನಮ್ ಕಣ್ಮುಂದೆನೆ ಎಷ್ಟು ಪ್ರೀತಿಗಳು ಸತ್ತೋಗುತ್ತೆ ಅಲ್ಲ. ಪ್ರೀತಿನೇ ಒಂಥರ ಮಾಯೆ, ಪ್ರೀತಿನೇ ಒಂಥರ ಅದ್ಭುತ, ಪ್ರೀತಿನೇ ಒಂಥರ ವಿಚಿತ್ರ.